ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ವೋಟರ್ ಕಾರ್ಡಲ್ಲಿ ಯಾವ ರೀತಿ ಫೋಟೋವನ್ನು ಬದಲಾಯಿಸೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮ ವೋಟರ್ ಕಾರ್ಡಲ್ಲಿ ಹಳೆ ಫೋಟೋ ಇರುತ್ತೆ, ಹಾಗಾಗಿ ನೀವು ಪ್ರೆಸೆಂಟ್ ಫೋಟೋವನ್ನು ನಿಮ್ಮ ವೋಟ್ ಕಾರ್ಡಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. 2 ನಿಮಿಷದಲ್ಲಿ ನಿಮ್ಮ ವೋಟರ್ ಕಾರ್ಡಲ್ಲಿ ಫೋಟೋವನ್ನು ಬದಲಾಯಿಸ್ಬೋದು. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ತೋರಿಸ್ತೀನಿ, ಅದೇ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ನಿಮ್ಮ ವೋಟರ್ ಕಾರ್ಡಲ್ಲಿ ಫೋಟೋವನ್ನು ಬದಲಾಯಿಸಬಹುದು. ಸೊ ಇಲ್ಲಿ ನಿಮಗೆ ನಿಮ್ಮ ವೋಟ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ನಿಮ್ಮ ವೋಟ್ ಕಾರ್ಡ್ ನಂಬರ್ ಒಂದು ಮೊಬೈಲ್ ಇದ್ರೆ ಸಾಕು, ಈಸಿಯಾಗಿ ನಿಮ್ಮ ವೋಟ್ ಕಾರ್ಡಲ್ಲಿ ಫೋಟೋವನ್ನು ಬದಲಾಯಿಸ್ಕೋಬಹುದು ಸ್ನೇಹಿತರೆ. ಸೊ ಯಾವ ರೀತಿ ಅಪ್ಪ ಅಂತ ಅಂದ್ರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ಅಲ್ಲಿ NVSP ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ರೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, NVSP ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫಾರಂ ನಂಬರ್ 8 ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮೊಬೈಲ್ ನಂಬರ್ ಹತ್ರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ಯಾಕಂದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPಯನ್ನು ಎಂಟ್ರಿ ಮಾಡಬೇಕು. ಎಂಟರ್ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಫುಲ್ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅನ್ನೋ ಹತ್ರ ಮೇಲೆಗಡೆ ಏನು ಕ್ಯಾಪ್ಚರ್ ಇದೆಯೋ ಅದೇ ರೀತಿಯಾಗಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ ನೇಮ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನಂತರ ಪಾಸ್ವರ್ಡ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಹೆಸರು ರಾಜು ಅಂದ್ಕೊಳ್ಳಿ, ರಾಜು @1234 ಅಥವಾ ರವಿ @1234 ಈ ರೀತಿಯಾಗಿ ಪಾಸ್ವರ್ಡ್ ಹತ್ರ ಆ ಒಂದು ಪಾಸ್ವರ್ಡು ನಂಬರ್ಸ್ ಇರಬೇಕಾಗುತ್ತೆ. ಮಿನಿಮಮ್ 8 ಅಕ್ಷರ ಇರೋ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಮೇಲೆ ಏನು ಪಾಸ್ವರ್ಡ್ ಹಾಕಿರ್ತೀರೋ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಹಾಕ್ಬಿಟ್ಟು ರಿಕ್ವೆಸ್ಟ್ OTP ಅಂತ ಕೊಡಿ. ಈಗ ನೀವು ಆಗಲೇ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕೊಡಿ ಸ್ನೇಹಿತರೆ. ವೆರಿಫೈ ಅಂತ ಕೊಟ್ಟರೆ ಯು ಆರ್ ಸಕ್ಸಸ್ಫುಲಿ ಸೈನ್ಡ್ ಅಪ್, ಕೈಂಡ್ಲಿ ಲಾಗಿನ್ ವಿತ್ ಯುವರ್ ನ್ಯೂ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ. ಲಾಗಿನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈಗ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಎಂಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಅದ್ರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆ ನೋಡಿ, ಆಗಲೇ ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಧಾನ ಆದ್ರೂ ಕರೆಕ್ಟಾಗಿ ಎಂಟ್ರಿ ಮಾಡಿ ಸ್ನೇಹಿತರೆ. ಸೊ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದಾದಮೇಲೆ ಅದ್ರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತಿದೆ ನೋಡಿ, ಮೇಲೆಗಡೆ ಏನು ಕ್ಯಾಪ್ಚರ್ ಇರುತ್ತೋ ಆ ಒಂದು ಕ್ಯಾಪ್ಚರನ್ನು ಎಂಟರ್ ಕ್ಯಾಪ್ಚಾ ಅನ್ನೋ ಪ್ಲೇಸಲ್ಲಿ ಎಂಟ್ರಿ ಮಾಡಿಬಿಟ್ಟು ರಿಕ್ವೆಸ್ಟ್ OTP ಅಂತ ಕೊಡಿ. ರಿಕ್ವೆಸ್ಟ್ OTP ಅಂತ ಕೊಟ್ಟರೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮತ್ತೆ ಫಾರಮ್ 8 ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಅದರ್ ಎಲೆಕ್ಟರ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದರ್ ಎಲೆಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ವೋಟ್ ಕಾರ್ಡ್ ನಂಬರನ್ನು ಹಾಕಿ, ವೋಟ್ ಕಾರ್ಡಲ್ಲಿ ಇರುತ್ತೆ ಆ ಒಂದು ನಂಬರನ್ನು ಹಾಕ್ಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ಸಬ್ಮಿಟ್ ಮೇಲೆ ಕೊಟ್ಟರೆ ನಿಮ್ಮ ಹೆಸರು, ನಂತರ ನಿಮ್ಮ ಅಡ್ರೆಸ್ಸು, ವೋಟ್ ಕಾರ್ಡು ನಂಬರು ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಓಕೆ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ. ಸೊ ಈಗ ನಿಮ್ಮ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ನೇಮ್ ಚೇಂಜ್ ಮಾಡಬೇಕಾ, ಜೆಂಡರ್ ಚೇಂಜ್ ಮಾಡಬೇಕಾ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕಾ, ರಿಲೇಷನ್ ಟೈಪ್ ಚೇಂಜ್ ಮಾಡಬೇಕಾ, ರಿಲೇಷನ್ ನೇಮ್ ಚೇಂಜ್ ಮಾಡಬೇಕಾ, ಅಡ್ರೆಸ್ ಚೇಂಜ್ ಮಾಡಬೇಕಾ, ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾ, ಫೋಟೋ ಚೇಂಜ್ ಮಾಡಬೇಕಾ. ಸೊ ಯಾವ್ದು ಬೇಕಾದರೂ ಚೇಂಜ್ ಮಾಡ್ಬೋದು ಸ್ನೇಹಿತರೆ. ಆದರೆ ಒಂದು ಬಾರಿಗೆ 3 ಮಾತ್ರ ಚೇಂಜ್ ಮಾಡ್ಬೋದು, ಎಲ್ಲ ಆಗೋದಿಲ್ಲ. ಸೊ ಇಲ್ಲಿ ನಾನು ನಿಮಗೆ ನಿಮ್ಮ ಒಂದು ವೋಟ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದು, ನಂತರ ಹೊಸ ಫೋಟೋವನ್ನು ಹಾಕೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಬೇರೆ ಚೇಂಜಸ್ ಬೇಕಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬಾರಿಗೆ 3 ಮಾತ್ರ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಎಲ್ಲ ಆಗೋದಿಲ್ಲ. ಅಡ್ರೆಸ್ಸು, ಮೊಬೈಲ್ ನಂಬರ್, ಫೋಟೋ ಅಥವಾ ಟೈಪು, ಮೊಬೈಲ್ ನಂಬರ್, ಫೋಟೋ ಈ ರೀತಿಯಾಗಿ 3 ಮಾತ್ರ ಚೇಂಜ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಮೊಬೈಲ್ ನಂಬರ್, ಫೋಟೋವನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೊಬೈಲ್ ನಂಬರ್, ಫೋಟೋ ಅಂತ ಕೊಟ್ಟರೆ ಕೆಳಗಡೆ ಮೊಬೈಲ್ ನಂಬರನ್ನು ಕೇಳುತ್ತೆ. ಅಲ್ಲಿ
ನಿಮ್ಮ ಒಂದು ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನಿಮ್ಮ ಒಂದು ವೋಟ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ತಾ ಇರೋದು. ಸೊ ಮೊಬೈಲ್ ನಂಬರನ್ನು ಟೈಪ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕೊಡಿ. ಈಗ 6 ಅಂಕಿ OTP ನಿಮ್ಮ ಮೊಬೈಲ್ಗೆ ಬರುತ್ತೆ. ಆ ಒಂದು OTPಯನ್ನು ಎಂಟರ್ OTP ಅನ್ನೋ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕೊಡಿ. ಅದಾದಮೇಲೆ ಯುವರ್ ಫೋಟೋ ಅಂತಿದೆ ನೋಡಿ, ಬ್ರೌಸ್ ಅಂತಿದೆ ನೋಡಿ, ಬ್ರೌಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ನಿಮ್ಮ ಗ್ಯಾಲರಿಗೆ ಬರುತ್ತೆ, ನಿಮ್ಮ ಫೋನ್ ಗ್ಯಾಲರಿಗೆ ಬರುತ್ತೆ. ಇದರಲ್ಲಿ ನಿಮ್ಮದು ಫೋಟೋ ಯಾವ್ದು ಚೆನ್ನಾಗಿರುತ್ತೋ ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಫೋನ್ ಗ್ಯಾಲರಿಗೆ ಬಂದಿರುತ್ತೆ, ಅದರಲ್ಲಿ ಯಾವ ಫೋಟೋ ಚೆನ್ನಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇವ್ ಅಂತ ಕೊಡಿ. ಈಗ ಆ ಫೋಟೋ ಅಲ್ಲಿ ಬರುತ್ತೆ, ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಈಗ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ನಂತರ ಪ್ಲೇಸ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಊರ ಹೆಸರನ್ನು ಟೈಪ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನಂತರ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತಿದೆ ನೋಡಿ, ಮೇಲ್ಗಡೆ ಏನು ಕ್ಯಾಪ್ಚರ್ ಇರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಪ್ರಿವ್ಯೂ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಫಾರಮ್ ಬರುತ್ತೆ. ಇದು ನೀವೇನೇನು ಚೇಂಜಸ್ ಮಾಡಿರ್ತೀರ ಅದೆಲ್ಲ ಈ ಫಾರಮಲ್ಲಿ ಇರುತ್ತೆ. ಒಂದ್ಸರಿ ಕರೆಕ್ಟಾಗಿ ಓದ್ಕೊಂಡು ಸಬ್ಮಿಟ್ ಮೇಲೆ ಕೊಡಿ. ಆಮೇಲೆ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಬರುತ್ತೆ, ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಕೊಡಿ ಸ್ನೇಹಿತರೆ. ಈಗ ನಿಮ್ಗೆ ಈ ಒಂದು ಅಕ್ನಾಲಜ್ಮೆಂಟ್ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಒಂದು 10-15 ಡೇಸ್ ಬಿಟ್ಟು ನಿಮ್ಮ ವೋಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಗ ನಿಮ್ಮ ವೋಟರ್ ಕಾರ್ಡಲ್ಲಿ ಹೊಸ ಫೋಟೋ ಬಂದಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೊಂದು ಡೌಟ್ ಇರ್ಬೋದು, ಸೊ 10-15 ಡೇಸ್ ಬಿಟ್ಟು ನಾವು ಹೊಸ ವೋಟರ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ, ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಆ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮಗೆ 1 or 2 ಮಂತ್ ಒಳಗಡೆ PUC ಕಾರ್ಡ್ ಪೋಸ್ಟ್ ಮುಖಾಂತರ ಫ್ರೀಯಾಗಿ ಬರುತ್ತೆ. ಪ್ಲಾಸ್ಟಿಕ್ ಕಾರ್ಡ್, ATM ಕಾರ್ಡ್ ಇರುತ್ತಲ್ವ ಆ ರೀತಿಯಾಗಿ ಬರುತ್ತೆ. ಸೊ ಅಕಸ್ಮಾತ್ ಅದು ಬರೋದು ನಿಧಾನ ಆದರೆ ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ನೀವು 15 ಡೇಸ್ ಬಿಟ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ವೋಟ್ ಕಾರ್ಡಲ್ಲಿ ಅಡ್ರೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ರಿಲೇಷನ್ ಟೈಪ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಸಹ ನಿಮ್ಮ ವೋಟ್ ಕಾರ್ಡ್ಗೆ ಲಿಂಕನ್ನು ಮಾಡ್ಕೋಬೋದು, ಅಪ್ಡೇಟನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ಹಲವಾರು ಯೋಜನೆಗಳ ಬಗ್ಗೆ, ಹಲವಾರು ಉಪಯುಕ್ತ ಮಾಹಿತಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.